ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿದ್ದಾರೆ. ಎಲ್ಲ ಮುತ್ತೈದೆಯರು ಹೋಗಿ ವರಮಹಾಲಕ್ಷ್ಮಿ ವ್ರತ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳಿದರು ಅಂತೇಳಿ ಸಾಮೂಹಿಕವಾಗಿ ದೇವಸ್ಥಾನದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಸ್ವರ ಮತ್ತು ಚಾವಂತಿ ಮತ್ತು ಈ ಕಡೆಯಿಂದ ಜಾನು ಎಲ್ಲ ಹೋಗಿದ್ದಾರೆ. ಅಲ್ಲೇ ಅವರಿಬ್ಬರು ಜಗಳಕ್ಕೆ ಬೀಳೋ ರೀತಿ ಮಾತಾಡ್ತಾರೆ. ಪುರೋಹಿತರು ಮುತ್ತೈದೆಯರಿಗೆ ಅರ್ಶಿನ ಹಚ್ಚಿ ಅಂತಾರೆ, ತಾಂಬೂಲ ಕೊಡಿ ಅಂತಾರೆ, ಮತ್ತು ಇದೆಲ್ಲ ಅವರು ಹೇಳ್ತಾ ಇರ್ತಾರೆ. ಅದೆಲ್ಲ ಮಾಡಿದ್ರೇ ವ್ರತ ಕಂಪ್ಲೀಟ್ ಆಗೋದು ಅಂತೇಳ್ಬಿಟ್ಟು. ಆದರೆ ಇವಳು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಇವಳಿಗೆ ತಾಳಿನೇ ಕಟ್ಟಿಸ್ಕೊಂಡಿಲ್ಲ ಜಾನು, ಹಂಗಾಗಿ ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಸ್ವರ ಎಲ್ಲನೂ ಮಾಡ್ತಾಳೆ. ಸ್ವರ ಹತ್ರ ತಾಳಿ ಇರುತ್ತೆ, ಅವಳೆಲ್ಲ ವ್ರತನೂ ಮಾಡ್ತಾಳೆ. ಅರ್ಶಿನ ಕುಂಕುಮನೂ ಹಚ್ಚುತ್ತಾಳೆ, ಮತ್ತು ಕಾಲಿಗೆ ಅರ್ಶಿನ ಹಚ್ತಾಳೆ, ಹಣೆ ಕುಂಕುಮ ಇಡ್ತಾಳೆ. ಮತ್ತು ಮುತ್ತೈದೆ ಬಾಗ್ನ ಕೊಡು, ಮುತ್ತೈದೆ ಬಾಗ್ನ ತಗೋ, ಮುತ್ತೈದೆ ಬಾಗ್ನ ಕೊಡು, ಮುತ್ತೈದೆ ಬಾಗ್ನ ತಗೋ ಅಂತೇಳ್ಬಿಟ್ಟು 3 ಸಲ ಹೇಳಿ ಎಲ್ಲರಿಗೂ ಮುತ್ತೈದೆ ಬಾಗ್ನ ಎಲ್ಲ ಕೊಡ್ತಾಳೆ. ಆಗ ಬಳೆ ಹಾಕ್ತಾಳೆ. ಅರಿಶಿನ ಕೋನ್ ಥರ ಮಾಡಿರ್ತಾರೆ, ಅದನ್ನೇ ಇಟ್ಟಿರ್ತಾರೆ ಅಲ್ಲಿ ಪೂಜೆಗೆ. ಅದಕ್ಕೆ ಬಳೆ ಹಾಕಿ ಅದನ್ನೇ ವರಮಹಾಲಕ್ಷ್ಮಿ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಪೂಜೆ. ಆ ಥರ ಪೂಜೆ, ಸಾಮೂಹಿಕ ಪೂಜೆ ಮಾಡೋದು ನಮಗಂತೂ ಗೊತ್ತೇ ಇರಲಿಲ್ಲ. ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆಂದ ಮಾಡ್ತಿದ್ದಾರೆ ನೋಡಿ ಪೂಜೆ ಎಲ್ಲ. ಆಮೇಲೆ ವರಮಹಾಲಕ್ಷ್ಮಿ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಯಾರಿ ಎಲ್ಲ ಉಡಿಸಿ ಆ ಥರ ಎಲ್ಲ ಮಾಡಿ, ಮತ್ತು ಬಂದವರಿಗೆಲ್ಲರಿಗೂ ಮಣೆ ಇಟ್ಟು ಅದ್ರ ಮೇಲೆ ಕೂರಿಸಿದ್ದಾರೆ. ಇದೇ ರೀತಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ನೋಡಿ. ಆಮೇಲೆ ಕಂಕಣ ಕಟ್ಕೋಬೇಕು. ಅವ್ರ ಗಂಡಂದಿರು ಬಂದಿದ್ದರೆ ಗಂಡಂದಿರು ಕಂಕಣ ಕಟ್ಟಬೇಕು. ಗಂಡಂದಿರು ಬಂದಿಲ್ಲ ಅಂದರೆ ಯಾರು ಪಕ್ಕದಲ್ಲಿ ಬಂದಿರ್ತಾರೋ ಅವ್ರ ಹತ್ರ ಕಂಕಣ ಕಟ್ಟಿಸ್ಕೊಳ್ಳಿ ಅಂತ ಪುರೋಹಿತರು ಹೇಳ್ತಾರೆ. ಅದೇ ರೀತಿಯೇ ಸ್ವರ ಇವಳ ಹತ್ರ ಅವಳ ಫ್ರೆಂಡ್ ಹತ್ರ ಕಟ್ಟಿಸ್ಕೋತಾಳೆ. ಇವಳು ಮಾತ್ರ ಇನ್ನೂ ಗಂಡ ಬಂದಿಲ್ಲ ಕಟ್ಟಲಿಕ್ಕೆ ಅಂಥೇಳಿ ಕಾಯ್ತಾ ಇದ್ದಾಳೆ. ಆಮೇಲೆ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ತಾಳಿಗೆ ನೀವು ಇದು ತಾಂಬೂಲ ಇಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಯಾರೋ ಹೇಳ್ತಾರೆ ಜಾನಿಗೆ. ಅವಳು ಆಯಿತು ಅಂತ ಬರ್ತಾಳೆ. ಬಂದು ಅವರು ಕುಂಕುಮ ಹಚ್ಚಕ್ಕೆ ಹೋಗ್ತಾರೆ, ಕಾಲುಂಗ್ರನೇ ಇರಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತಾಳಿಗೆ ಕುಂಕುಮ ಹಚ್ಕೊಳ್ಳಿ ಅಂದರೆ ತಾಳಿನೇ ಇರಲ್ಲ ಅಲ್ಲಿ. ಅದಕ್ಕೊಂದಷ್ಟು ಹೊತ್ತು ಹೇಳ್ತಾಳೆ, ತಾಳಿಯ ಕಟ್ಕೊಂಡ್ರೇನ ಉಡ್ದಾರ ದಾರ, ತಾಳಿಗೂ ದಾರ ಇರುತ್ತೆ, ಉಡ್ದಾರನೂ ಅದೇ, ಎಲ್ಲದು ಕೈಗೆ ಕಟ್ಟಿರುವ ಅದೇನೇ, ಕಾಲಿಗೆ ಕಟ್ಟಿರುವ ಅದೇನೇ, ಎಲ್ಲದಕ್ಕೂ ಅಲ್ಲೇ ಕಟ್ತಾರೆ. ಅದಕ್ಕೊಂದು ಅಂತೇಳ್ಬಿಟ್ಟು ಎಲ್ಲ ಹೇಳ್ತಾಳೆ. ಅದಕ್ಕೆ ಬೇರೆಯೇ ಒಂದಷ್ಟು. ಅದೇನೇ ಹೇಳಿದ್ರು ಇವಳು ಸ್ವರನೂ ಕೂಡ ಅದಕ್ಕೆ ತಿರುಗೇಟ್ ಕೊಟ್ಟು ಹೋಗ್ತಾಳೆ. ಯಾವ ಕಾರಣಕ್ಕೂ ನಿನಗೆ ತಾಳಿ ಕಟ್ಟೋದೇ ಇಲ್ಲ ಅವರು, ನೋಡಿ ಅಂತಿರಬೇಕಾದ್ರೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಮೇಲೆ ಇವಳು ಸ್ವರ ಮತ್ತು ಅವಳು ಫ್ರೆಂಡು ಇಬ್ಬರೂ ಹೋಗೋಣ ಅಂತ ಹೊರಡ್ತಾರೆ ಅಲ್ಲಿಂದ. ಇಲ್ಲೇನು ಮಾತು, ಬಾ ಅತ್ಲೆಗೆ ಹೋಗೋಣ ಅಂಥೇಳಿ. ಅಲ್ಲಿ ಹೋಗಿ ಕೆಳಗಡೆ ಹೋದಾಗ ಗೌರಿ ಪೂಜೆ ಮುಗಿಸ್ಲಿಲ್ವಲ್ಲ, ಹಂಗೆ ಬಂದುಬಿಟ್ವಲ್ಲ ಅಂಥೇಳಿ ಪುನಃ ಮತ್ತೆ ಗೌರಿ ಪೂಜೆ ಮಾಡೋದಕ್ಕೆ ಅಂತ ಹೋಗಿ ಮಾಡ್ಕೊಬರೋಣ ಬಾ ಅತ್ಲೆಗೆ ಗೌರಿ ಪೂಜೆ ಅಂತ ಕರ್ಕೊಂಡು ಬರ್ತಾಳೆ. ಇನ್ನೊಂದು ದಿವಸ ಮಾಡಿದ್ರಾಯ್ತು ಬಿಡು ಸ್ವರ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಫ್ರೆಂಡು ಹಂಗಂತ ಹೇಳಿದಾಗ ಸ್ವರ ಹೇಳ್ತಾಳೆ, ಇಲ್ಲ ಬೇಡ ಬಾ, ಇವತ್ತು ಬಂದಿದ್ದೀವಿ ಮಾಡ್ಕೊಂಡೇ ಹೋಗ್ಬಿಡೋಣ ಅಂಥೇಳಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಮಾಡಿಸ್ಬೇಕು. ಆ ಕಡೆಯಿಂದ ಅವಳು ಗಂಡ ಎಂಟ್ರಿ, ಈ ಕಡೆಯಿಂದ ಇವ್ರುಗಳು ಎಂಟ್ರಿ. ಒಟ್ಟಿಗೆ ಮುಖಾಮುಖಿ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಮಾತ್ರ ಮುತ್ತೈದೆಯರಿಗೆಲ್ಲ ಕಾಲಿಗೆ ಅರಿಶಿನ ಹಚ್ಚಬೇಕು ಅಂತ ಆಗಿರುತ್ತೆ. ಆ ಕಡೆ ಎಲ್ಲ ಹಂಗೇನೆ ಅರಿಶಿನ ಹಚ್ಚೋದೆ, ಕಾಲಿಗೆ ಕೈಗೆ ಅರಿಶಿನ ಹಚ್ಚಿ ಆಮೇಲೆ ಕೆನ್ನೆಗೆ ಅರಿಶಿನ ಹಚ್ಚೋದು ಅದೆಲ್ಲ ಇದೆ. ಸೀರೆ ಅರಿಶಿನ ಹಚ್ಚಕ್ಕೆ ಹೋಗ್ತಾರೆ ಇವಳನ್ನ ಕರೆದು. ಅದಕ್ಕೆ ಅಯ್ಯೋ ಒಂದು 100 ಮಾತಾಡ್ತಾಳೆ. ಅರಿಶಿನ ಕಾಲುಂಗ್ರ ಹಾಕಿದರೆ ಸರಿನಾ ಅರಿಶಿನ ಹಚ್ಚೋಕ್ಕಾಗೋದು, ಇಲ್ಲಾಂದ್ರೆ ಆಗಲ್ವ ಹಚ್ಚೋಕ್ಕೆ, ಅರಿಶಿನ ಹಚ್ಕೊಂಡೇ ಇರಬೇಕಾ, ಹಾಗೆ ಸ್ವಲ್ಪ ಹಚ್ಚಿ
ಸ್ಯಾರಿ ಎಲ್ಲ ಹಾಳಾಗೋಗುತ್ತೆ, ಸ್ವಲ್ಪ ಹಚ್ಚಿ ಅಂತಿರ್ತಾಳೆ. ಆಮೇಲೆ ಇದೇ ಥರ ಅವಳು ಎಲ್ಲ ಒಂದೊಂದೂ ಬೇರೆ ಬೇರೆ ರೀತಿ ಮಾತಾಡೋದು ಅವ್ರಿಗೆ ಯಾರಿಗೂ ಇಷ್ಟ ಆಗಲ್ಲ. ಅವ್ರೇನು ಮಾಡ್ತಾರೆ, ಇವಳ ಹತ್ರ ಮಾತಾಡೋದು ಒಂದೇ ಅಂತೇಳ್ಬಿಟ್ಟು ಅತ್ಲಾಗೆ ಎಲ್ಲರೂ ಏನಾರು ಅವ್ರವ್ರ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ನೀವೆಲ್ಲ ಕೇಳಿದ್ರಿ ಅಲ್ವಾ ಗಂಡ ಇಲ್ಲ ಅಂತೇಳಿ, ನನ್ನ ಗಂಡಗೆ ಫೋನ್ ಮಾಡ್ತೀನಿ ಅಂತೇಳಿ ಅವಳು ಗಂಡಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಅವನು ಆಯಿತು ಸೈಟ್ ವಿಸಿಟ್ ಎಲ್ಲ ಈಗ ಬರ್ತೀನಿ, ಇನ್ನು 5 ನಿಮಿಷ ಅಲ್ಲಿ ಬಂದುಬಿಡ್ತೀನಿ ಅಂತಾನೆ. ಸರಿ ಬನ್ನಿ ಅಂತ ಬಾ ಅಂತಾಳೆ. ಬರ್ತಾನೆ. ಇನ್ನೂ ಅವನು ಹೋಗಿಲ್ಲ, ದೇವಸ್ಥಾನದೊಳಗೆ ಹೋಗ್ತಾ ಇದ್ದಾನೆ. ಈ ಕಡೆ ಸ್ವರ ಮತ್ತು ಚಾವಂತಿ ಇಬ್ಬರೂ ಈ ಕಡೆ ಹೋಗ್ತಾ ಇದ್ದಾರೆ. ಆ ಕಡೆ ಅವಳು ಅಲ್ಲಿ ನಿಂತಿದ್ದಾಳೆ, ಅಭಿ ಆ ಕಡೆ ಬರ್ತಾ ಇದ್ದಾನೆ. ಒಟ್ಟಿಗೆ ಮುಖಾಮುಖಿ ಆಗ್ತಾರೋ ಅಥವಾ ನೋಡೋದೇ ಇಲ್ವೋ ನಾಳಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ಇಷ್ಟು ವರಲಕ್ಷ್ಮಿ ವ್ರತನೂ ಮುಗೀತು, ಮತ್ತು ಅಲ್ಲಿ ಬಾಗಿನ ಕೊಟ್ಟಿದ್ದು ಆಯಿತು. ಚೆನ್ನಾಗಿರುತ್ತೆ ಈ ಥರ ವ್ರತಗಳು ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಚೆಂದ ಮತ್ತು ಮಾಡಿಸ್ಕೊಳ್ಳೋಕ್ಕೂ ಚೆಂದ, ಅವ್ರು ಮಾಡೋದು ಚೆಂದ, ಎಲ್ಲವೂ ಚೆನ್ನಾಗಿರ್ತವೆ. ತುಂಬ ಗಂಭೀರವಾಗಿ ಮುತ್ತೈದೆ ಬಾಗಿನ ಕೊಡು, ಮುತ್ತೈದೆ ಬಾಗಿನ ತಗೋ ಅಂತ ಹೇಳೋದು, ಬಾಗಿನ ಕೊಟ್ಟಾಯಿತು ಅಂತ ಹೇಳೋದು, ಇವೆಲ್ಲ ಎಷ್ಟು ಚೆನ್ನಾಗಿರ್ತವೆ. ಕೇಳೋಕ್ಕೂ ಚೆಂದ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಹೋದವ್ರು ಮತ್ತೆ ವಾಪಸ್ ಹತ್ತು ಬರ್ತಾರೆ. ಹತ್ತು ಬಂದರೆ ಸ್ವರ ನೋಡಿದ್ಲು ಅನ್ನಂಗೆ ತೋರಿಸ್ತಾರೆ, ಆದರೆ ಅವಳು ನೋಡಿರಲ್ಲ. ನೋಡಿದ್ರೆ ಅದು ಕತೆ ಮುಂದುವರಿಬೇಕಲ್ವ, ಹಂಗಾಗಿ ನೋಡಿರಲ್ಲ. ನೋಡ್ದಂಗೆ ಕಾಣಿಸುತ್ತೆ, ನಾಳೆ ನೋಡಲಿ ಅನ್ನೋ ಉದ್ದೇಶಕ್ಕೆ ನೋಡ್ದಂಗೆ ತೋರಿಸಿರ್ತಾರೆ. ಹೌದು, ಮಾತಾಡು ಮಲ್ಲಿಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ತುಂಬ ಅರ್ಥಗಂಭೀರವಾಗಿದೆ ಕತೆ. ಒಂದು ಮಗು ಇಟ್ಕೊಂಡು ಮಾಡಿರೋಂಥ ಕತೆ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರೋ ಬರೆದಿರೋ ಅಂಥವ್ರು ತುಂಬ ಚೆನ್ನಾಗಿ ಕತೆ ಬರೆದಿದ್ದಾರೆ. ಒಂದು 4-5 ಜನ ಇಟ್ಕೊಂಡು ಅಲ್ಲೇ ಸುತ್ತುತ್ತಾ ಇದೆ ಇದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.